ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಪುರಾತತ್ವ ಮತ್ತು ಐತಿಹಾಸಿಕ ತಾಣವಾಗಿದೆ. 1915ರಲ್ಲಿ ಸಿ ಬೀಡನ್ ಅವರು ಇಲ್ಲಿ ಸಾಮ್ರಾಟ್ ಅಶೋಕನ ಶಿಲಾಶಾಸನವನ್ನ ಪತ್ತೆ ಹಚ್ಚಿದ್ರು. ಈ ಶಾಸನವು ದೇವನಾಂಪಿಯ ಪಿಯದಸಿ ಅಂದ್ರೆ ಬೇರಾರೂ ಅಲ್ಲ, ಸ್ವತಃ ಅಶೋಕ ಚಕ್ರವರ್ತಿ ಅಂತ ಸಾಬೀತುಪಡಿಸಿದ ಮೊದಲ ಶಾಸನವಾಗಿದೆ. ಇತ್ತೀಚಿನ ಉತ್ಖನನಗಳಲ್ಲಿ ಮಸ್ಕಿಯಲ್ಲಿ ಸುಮಾರು 4000 ವರ್ಷಗಳಷ್ಟು ಹಳೆಯದಾದ ಮಾನವ ವಸತಿಗಳ ಕುರುಹುಗಳು ಮತ್ತು ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ. ವಿಜಯನಗರ ಕಾಲದಲ್ಲಿ ಈ ಪ್ರದೇಶವನ್ನ ಮೊಸುಗೆ ಅಂತ ಕರೆಯಲಾಗ್ತಿತ್ತು. ಕಾಲಕ್ರಮೇಣ ಇದು ಮಸ್ಕಿ ಅಂತ ಬದಲಾಯಿತು. ಅದೂ ಅಲ್ಲದೆ ಹೊಸ ಸಂಸತ್ ಭವನದಲ್ಲಿ ಮಸ್ಕಿ ಶಾಸನದ ಪ್ರತಿಕೃತಿಯನ್ನ ಸ್ಥಾಪಿಸಲಾಗಿದ್ದು, ಇದು ಈ ಸ್ಥಳದ ರಾಷ್ಟ್ರೀಯ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಇಲ್ಲಿ ದೊರೆತ ವಿಶಿಷ್ಟ ಉಬ್ಬು ಶಿಲ್ಪಕಲೆಯನ್ನ ಕೇಂದ್ರ ಸರ್ಕಾರದ ಎನ್ಸಿಆರ್ಟಿ ಲಾಂಛನವನ್ನಾಗಿ ಬಳಸಿಕೊಂಡಿದೆ. ಆರಂಭದಲ್ಲಿ ಪಟ್ಟಣ ಪಂಚಾಯಿತಿಯಾಗಿದ್ದ ಲಿಂಗಸ್ಗೂರು, ಮಾನ್ವಿ, ಸಿಂಧನೂರು ವಿಧಾನಸಭಾ ಕ್ಷೇತ್ರಗಳೊಂದಿಗೆ ಹಂಚಿ ಹೋಗಿದ್ದ ಮಸ್ಕಿಯನ್ನ 2008ರಲ್ಲಿ ಪರಿಶಿಷ್ಟ ಪಂಗಡ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿ ರಚಿಸಲಾಗಿದೆ. ಈ ಕ್ಷೇತ್ರದಲ್ಲಿ 2023ರ ಚುನಾವಣೆಯಲ್ಲಿ ಬಸನಗೌಡ ತುರ್ವಿಹಾಳ್ ಮುಖಾಂತರ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಹಾಲಿ ಶಾಸಕ ಬಸನಗೌಡ ತುರ್ವಿಹಾಳ್ 58 ವರ್ಷದ ಬಸನಗೌಡ ತುರ್ವಿಹಾಳ್ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ 213 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಇದಾದ ನಂತರ ಕ್ಷೇತ್ರದಲ್ಲಿ ರಾಜಕೀಯ ಬದಲಾವಣೆಗಳಾದವು. 2018ರಲ್ಲಿ ಗೆದ್ದಿದ್ದ ಪ್ರತಾಪ್ ಗೌಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರ್ಪಡೆಯಾಗಿದ್ದರಿಂದ ಕ್ಷೇತ್ರದಲ್ಲಿ ರಾಜಕೀಯ ಮೇಲಾಟಗಳಾದವು. ಪರಿಣಾಮ ತುರ್ವಿಹಾಳ್ ಬಿಜೆಪಿಯಿಂದ ಹೊರಬಂದು ಕಾಂಗ್ರೆಸ್ ಸೇರ್ಪಡೆಯಾಗಿ 2021ರಲ್ಲಿ ಉಪಚುನಾವಣೆ ಎದುರಿಸಿ 30,606 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇದಾದ ಬಳಿಕ 2023ರಲ್ಲಿ ಮತ್ತೊಮ್ಮೆ ಕೈಪಾಳೆಯದಿಂದ ಕಣದಲ್ಲಿದ್ದ ಬಸನಗೌಡ ತುರ್ವಿಹಾಳ್ ಬಿಜೆಪಿಯ ಪ್ರತಾಪ್ ಗೌಡ ವಿರುದ್ಧ 13,053 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದ ಚುನಾವಣಾ ಇತಿಹಾಸ. 2008ರ ಮೊದಲ ಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಬಿಜೆಪಿಯಿಂದ ಸ್ಪರ್ಧಿಸಿದ್ರು. ಕಾಂಗ್ರೆಸ್ ಪಕ್ಷದಿಂದ ತಿಪ್ಪಣ್ಣ ಕಣಕ್ಕಿಳಿದಿದ್ರು. ಇವರಿಬ್ಬರ ನಡುವಿನ ಕಾಳಗದಲ್ಲಿ ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ್ 35,711 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಕಾಂಗ್ರೆಸ್ನ ತಿಪ್ಪಣ್ಣ 28,068 ಮತಗಳನ್ನು ಪಡೆದರೆ ಜೆಡಿಎಸ್ನ ಅಯ್ಯಣ್ಣಗೌಡ 8,756 ಮತಗಳಿಗೆ ಸೀಮಿತಗೊಂಡಿದ್ರು. 2013ರ ಚುನಾವಣೆಯ ವೇಳೆಗೆ ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ಗೆ ಹಾರಿ ಅಭ್ಯರ್ಥಿಯಾದರು. ಬಿಜೆಪಿ ಒಡೆದು ಕೆಜೆಪಿ, ಬಿಎಸ್ಆರ್ ಕಾಂಗ್ರೆಸ್ ಅಂತ ಹೋಳಾಗಿತ್ತು. ಹಾಗಾಗಿ ಪ್ರತಾಪ್ ಗೌಡ ಮತ್ತೆ ಗೆದ್ದು ಬಂದರು. ಅವರು 45,552 ಮತಗಳನ್ನು ಪಡೆದರೆ ಕೆಜೆಪಿಯ ಮಹದೇವಪ್ಪ ಗೌಡ 26,405 ಮತಗಳನ್ನು ಪಡೆದು 2ನೇ ಸ್ಥಾನ ಪಡೆದಿದ್ರು. ಬಿಎಸ್ಆರ್ ಕಾಂಗ್ರೆಸ್ನಿಂದ ಶಂಕರಪ್ಪ ತಳವಾರ್ 18,197 ಮತಗಳನ್ನು ಪಡೆದರೆ ಬಿಜೆಪಿಯ ಶಂಕರ್ ಕುಮಾರ್ ಮೇದಾರ್ 4,264 ಮತಗಳಿಗೆ ಕುಸಿದ್ರು. ಜೆಡಿಎಸ್ ಪಕ್ಷದ ಅಮರೇಶ್ ಕೇವಲ 3,488 ಮತಗಳನ್ನು ಪಡೆದಿದ್ರು. 2018ರ ಚುನಾವಣೆಯ ವೇಳೆಗೆ ಪ್ರತಾಪ್ ಗೌಡ ಪಾಟೀಲ್ರಿಗೆ ಆಡಳಿತ ವಿರೋಧಿ ಅಲೆ ತಟ್ಟಿತ್ತು. ಆದರೂ ಅವರು ಕೂದಲೆಳೆ ಅಂತರದಲ್ಲಿ ಗೆಲುವು ಕಂಡು ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. ಅವರು 60,387 ಮತಗಳನ್ನು ಪಡೆದರೆ ಬಿಜೆಪಿಯ ಬಸನಗೌಡ ತುರ್ವಿಹಾಳ್ 60,174 ಮತಗಳನ್ನು ಪಡೆದು ತೀವ್ರ ಪೈಪೋಟಿ ಕೊಟ್ಟಿದ್ರು. ಕೊನೆಗೂ ಪ್ರತಾಪ್ ಗೌಡ ಪಾಟೀಲ್ ಕೇವಲ 213 ಮತಗಳಿಂದ ಗೆದ್ದು ನಿಟ್ಟುಸಿರು ಬಿಟ್ಟಿದ್ರು. ಜೆಡಿಎಸ್ ಪಕ್ಷದ ರಾಜ ಸೋಮನಾಥ್ ನಾಯಕ್ 11,392 ಮತಗಳನ್ನು ಪಡೆದಿದ್ರು. ಹ್ಯಾಟ್ರಿಕ್ ಗೆಲುವು ಕಂಡ ಪ್ರತಾಪ್ ಗೌಡ ಪಾಟೀಲ್ರು 2019ರಲ್ಲಿ ಕಮಲ ಪಾಳಯಕ್ಕೆ ಜಾರಿದ್ರು. 17 ಶಾಸಕರೊಟ್ಟಿಗೆ ಇವರು ಕೂಡ ರಾಜೀನಾಮೆ ನೀಡಿ ಬಿಜೆಪಿ ಸರ್ಕಾರ ರಚನೆ ಆಗುವುದಕ್ಕೆ ಕಾರಣೀಕರ್ತರಾಗಿದ್ರು. ಹೀಗಾಗಿ 2021ರಲ್ಲಿ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಿತು. ಈ ಉಪಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪರವಾಗಿ ಕ್ಷೇತ್ರದ ಮತದಾರರು ಮತವನ್ನ ಒತ್ತದೆ ಬಸನಗೌಡ ತುರ್ವಿಹಾಳ್ ಪರ ಮತ ಹಾಕಿದ್ರು. ಈ ಚುನಾವಣೆಯಲ್ಲಿ ತುರ್ವಿಹಾಳ್ 86,222 ಮತಗಳನ್ನು ಪಡೆದರೆ ಪ್ರತಾಪ್ ಗೌಡ ಪಾಟೀಲ್ 55,581 ಮತಗಳನ್ನಷ್ಟೇ ಪಡೆಯುವುದಕ್ಕೆ ಶಕ್ತರಾದರು. ಇನ್ನು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಬಸನಗೌಡ ತುರ್ವಿಹಾಳ್ ಕಣದಲ್ಲಿದ್ದು 79,566 ಮತ ಪಡೆದರೆ ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ್ 66,513 ಮತ ಪಡೆದುಕೊಂಡರು. ಆ ಮೂಲಕ ತುರ್ವಿಹಾಳ್ 13,053 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ನ ರಾಘವೇಂದ್ರ ನಾಯಕ್ ಬೆಳಗಾನೂರ್ 1,906 ಮತಗಳನ್ನು ಪಡೆದರು. ಈ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ. ಕ್ಷೇತ್ರದಲ್ಲಿ ಲಿಂಗಾಯತ 50,000, ಪರಿಶಿಷ್ಟ ಪಂಗಡ 48,000, ಪರಿಶಿಷ್ಟ ಜಾತಿ 40,000, ಕುರುಬರು 21,000, ಮುಸ್ಲಿಂ 16,000 ಹಾಗೂ ಇತರೆ ಸಮುದಾಯದ 31,000 ಮತಗಳಿವೆ.